ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಾರ ಅಂದರೆ 21ನೇ ತಾರೀಕಿಂದ 27ನೇ ತಾರೀಕು ಡಿಸೆಂಬರ್ವರೆಗಿನ ರಾಶಿ ಭವಿಷ್ಯವನ್ನು ನೋಡೋಣ ಟ್ಯಾರೋ ಮೂಲಕ. ಮೊದಲನೇದಾಗಿ ಜನರಲ್ ಆಗಿ ಹೇಗಿದೆ ಅಂತ ನೋಡೋಣ. ಜನರಲ್ ಆಗಿ ಈ ವಾರ ಹೇಗಿದೆ? ಏನು ಆಗಬೇಕಾಗಿದೆಯೋ, ಹೇಗೆ ಆಗಬೇಕಾಗಿದೆಯೋ ಅದು ಆಗಿಯೇ ಆಗುತ್ತೆ. ನಮ್ಮ ಮನಸ್ಸಿನ ಒಂದು ಆಸೆ, ಇದು ಹೀಗೇ ಆಗಬೇಕು ಅಂತ ಏನಿರುತ್ತೆ ಅದು ಪ್ರಾಯಶಃ ಆಗದೇ ಇರಬಹುದು. ಎಲ್ಲೋ ಒಂದು ಕಡೆ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಈ ವಾರ, ಅದು ನಾವು ಎಣಿಸಿದಂತೆ ಆಗುವುದಿಲ್ಲ. ಅದು ಹೀಗೆ ಆಗಬೇಕು ಅಂತಿದ್ರೆ ಅದು ಹಾಗೆಯೇ ಆಗುತ್ತೆ. ನಾವು ಅದನ್ನು ಇದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಒಂದಿಷ್ಟು ಪೂರ್ವ ನಿಯೋಜಿತ ಕೆಲಸಗಳನ್ನು ಮಾಡಿರ್ತೀವಲ್ಲ, ಅದು ಹಾಗಾಗೋದಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಇರಬಹುದು ಅದು ಹೀಗೆ ಆಗಬೇಕು ಅಂತ, ಆದರೆ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ತಗೊಂಡ್ರೂ ಸತ್ಯನೇ ಅಲ್ವಾ. ನಾವು ಇನ್ ಜನರಲ್ ತಗೊಂಡ್ರು ನಮ್ಮ ಬದುಕು ಹಾಗೆ ಭಗವಂತನ ಇಚ್ಛೆಯಿಂದ ನಡೆಯುತ್ತೆ ಬಿಟ್ಟರೆ ನಮ್ಮ ಯಾರ ಇಚ್ಛೆಯಿಂದನೂ ಅದು ನಡೆಯೋದಿಲ್ಲ. ಸೊ ಹಾಗಾಗಿ ಈ ವಾರ ಹೆಚ್ಚಿನ ನಿರೀಕ್ಷೆ ನಾವು ಯಾರೂ ಪಡೆದೇನೇನೆ ಈ ವಾರ ಹೇಗೆ ಬರುತ್ತೋ ಹಾಗೆ ಒಪ್ಕೊಂಡ್ರೆ ಈ ವಾರ ಬಹಳ ಚಂದವಾಗಿರುತ್ತೆ ಅಂತ ಅನಿಸುತ್ತೆ. ಈ ವಾರದ ಲಕ್ಕಿ ನಂಬರ್ ಬಂದು 1. That is, lucky number is 1 and lucky color is red. ಮುಂದುವರೆದು ನಾವು ಇವಾಗ ಒಂದೇ ಝೋಡಿಯಾಕ್ ಸೈನಿಗೆ ಹೇಗಿದೆ ಅಂತ ನೋಡೋಣ ಈ ವಾರ. ಸೊ ಮೊದಲನೆಯದಾಗಿ ಏರಿಸ್ಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಸೊ ಏರಿಸ್ಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಚಿಂತೆ, ಪೂರ್ತಿ ಕೆಲಸ ಆಗೋದಿಲ್ಲ, ಅರ್ಧಂಬರ್ಧ ಕೆಲಸ ಕಾಣಿಸ್ತಾ ಇದೆ ಈ ವಾರ, ಆಯಿತಾ. ಆಮೇಲೆ ಬೇಡದೇ ಇರೋ ಆಲೋಚನೆಗಳು, ಬೇಡದೇ ಇರೋ ಚಿಂತೆ, ನನಗೆ ಬೇಕಾಗೇ ಇಲ್ಲ ಅನ್ನೋ ಥರದ ಒಂದಿಷ್ಟು ವಿಚಾರಗಳು ನಿಮ್ಮ ಕಿವಿಗೆ ಬೀಳುತ್ತೆ, ಆಯಿತಾ. ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರಾಫಿಟ್ ಕಾಣಿಸ್ತಾ ಇಲ್ಲ ಈ ವಾರ. ಅಂದರೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುವಂತಹ ವಾರವಾಗಿದೆ. ಆದರೆ ಕಡೆಗೆ ನೀವು ಅಂದ್ಕೊಂಡಿದ್ದಾಗುತ್ತೆ, ಆಗೋಲ್ಲ ಅಂತಲ್ಲ, ಸಾಧ್ಯ ಇದೆ, ಆಗುತ್ತೆ. ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಾಬಬ್ಲಿ 100% ಇತ್ತು, ಇದೆಲ್ಲೋ ಒಂದು ಕಡೆ ನಿಮಗೆ ಒಂದು 60-65% ಅಷ್ಟು ಕೆಲಸ ಆಗಬಹುದು ಅಂತ ಹೇಳ್ಬೋದು. ಸೊ ನಿಮ್ಮ ಲಕ್ಕಿ ಕಲರ್ ಆ್ಯಂಡ್ ಲಕ್ಕಿ ನಂಬರ್ ಈ ವಾರ ಯಾವುದಿದೆ ನೋಡೋಣ. your lucky number is 6 and the lucky color is indigo. ಈ ವಾರ ಅಂತಹ ಒಳ್ಳೆ ವಾರ ಆಗಲಿಕ್ಕೆ ಇಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಕೆಲಸಕ್ಕೆ ಹಾನಿ ಉಂಟಾಗುವ ಸಾಧ್ಯತೆ ಇದೆ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಸಿಗುವುದಿಲ್ಲ. ಜೊತೆಗೆ ಒಂದಿಷ್ಟು ಎಲ್ಲೋ ನಾನು ಮಾಡಿದ ತಪ್ಪಿಗೆ ನಾನು ಈ ವಾರ ಸಿಕ್ಕಾಕಿಕೊಳ್ಳಬಹುದು ಎನ್ನುವ ಭೀತಿ, ಭಯ ನಿಮ್ಮಲ್ಲಿ ಇರುತ್ತೆ. ಆದರೆ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಮುಂದುವರೆದ್ರೆ ನಿಮ್ಮ ಕೆಲಸ ಸುಗಮವಾಗಬಹುದು. ಸೊ ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 2 ಮತ್ತು ನಿಮ್ಮ ಲಕ್ಕಿ ಕಲರ್ ಬಂದು ಆರೆಂಜ್. ಮುಂದುವರೆದು ಜೆಮಿನಿ ಈ ವಾರ ಹೇಗಿದೆ ಜೆಮಿನಿಗೆ? ಸೊ ಜೆಮಿನಿ ಈ ವಾರ ತುಂಬ ಒಳ್ಳೆಯ ವಾರವಾಗಿದೆ. ನಿಮಗೆ ಒಂದಿಷ್ಟು ಒಳ್ಳೆಯ ಸಮಾಚಾರಗಳನ್ನ ನೀವು ಕೇಳ್ತೀರಾ, ಒಂದಿಷ್ಟು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಬಹಳ ಒಳ್ಳೆಯ ವಾರವಾಗಿದೆ ಈ ವಾರ ನಿಮಗೆ. ಹಾಗಾಗಿ ಲಾಭ ಕೂಡ ನೀವು ನೋಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮೇಲ್ ಬರುವಂತಹ ಸಾಧ್ಯತೆ ಇದೆ. ಇದೆಲ್ಲ ಕಾಣಿಸ್ತಾ ಇದೆ ಈ ವಾರ. ಹಾಗಾಗಿ ಇದು ತುಂಬ ಒಳ್ಳೆಯ ವಾರವಾಗಿದೆ ನಿಮಗೆ. ನಿಮ್ಮ ಲಕ್ಕಿ ನಂಬರ್ ಬಂದು 3 ಹಾಗೂ ನಿಮ್ಮ ಲಕ್ಕಿ ಕಲರ್ ಬಂದು ಯೆಲ್ಲೋ.
ಕ್ಯಾನ್ಸರ್ ಈ ವಾರ ಸ್ವಲ್ಪ ಎಚ್ಚರ ವಹಿಸುವಂತಹ ವಾರವಾಗಿದೆ. ಒಂದಿಷ್ಟು ಕಡಿಮೆ ಲಾಭ ನೋಡ್ತೀರಾ, ಅಂದರೆ ನಷ್ಟನೇ ಇದೆ, ಇಲ್ಲಿ ನಷ್ಟ ಕಾಣ್ತೀರಾ ನಿಮ್ಮ ಪ್ರಾಫಿಟಲ್ಲಿ. ಅದರ ಜೊತೆಗೆ ಸುಖವಿಲ್ಲದ ವಾರ್ತೆಗಳು, ಫಲವಿಲ್ಲದ ವಾರ್ತೆಗಳು ಕೇಳುವಂತಹ ಸಮಯ ಇದಾಗಿದೆ. ಮತ್ತು ಒಂದಿಷ್ಟು ಜನರ ವಿರೋಧವನ್ನು ನೀವು ಕಟ್ಕೊಂಡು ಅಗೇನ್ಸ್ಟಾಗಿ ಹೋಗಿ, ಒಂದಿಷ್ಟು ಜನರ ಅಗೇನ್ಸ್ಟಾಗಿ ಹೋಗಿ ನೀವೇನೋ ಒಂದು ಮಾಡಲಿಕ್ಕೆ ಹೋಗ್ತೀರಾ, ಅದಷ್ಟು ಸಮಂಜಸವಾಗಿರೋಲ್ಲ ಈ ವಾರ. ಹಾಗಾಗಿ ದಯವಿಟ್ಟು ಏನನ್ನಾದರೂ ಕಾರ್ಯರೂಪಕ್ಕೆ ತರಲಿಕ್ಕಿಂತ ಮುಂಚೆ ಒಂದಿಷ್ಟು ಸಮಯ ಅದರ ಬಗ್ಗೆ ಆಲೋಚನೆ ಮಾಡಿ, ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ, ಅದಾದ ಮೇಲೆ ನೀವು ಯು ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ಆ್ಯಂಡ್ ಯು ಕ್ಯಾನ್ ಗೋ ಅಹೆಡ್ ಅಂತ ಅನಿಸುತ್ತೆ. ನಿಮ್ಮ ಲಕ್ಕಿ ನಂಬರ್ ಬಂದು 6, ನಿಮ್ಮ ಲಕ್ಕಿ ಕಲರ್ ಬಂದು ಇಂಡಿಗೋ. ಲಿಯೋ. ಸೊ ಲಿಯೋ ಸಾಕಷ್ಟು ಕನ್ಫ್ಯೂಷನ್ಸು ಈ ವಾರ. ಎಷ್ಟರ ಮಟ್ಟಿಗೆ ಕನ್ಫ್ಯೂಷನ್ಸು ಲಿಯೋಗಳಿಗೆ ಈ ವಾರ ಅಂತಂದರೆ, ಅವರಿಗೆ ಏನೋ ಒಂಥರ ನನ್ನೊಳಗೆ ಒಂದು ಟೈಮ್ ಬಾಂಬ್ ಇದೆಯೇನೋ, ಐ ಹ್ಯಾವ್ ಟು ಸಾಲ್ವ್ ದಿಸ್, ಐ ಹ್ಯಾವ್ ಟು ಏನಿದು ಈ ಒಂದು ಗೊಂದಲದಿಂದ ನಾನು ಆಚೆ ಬರಬೇಕು ಅನ್ನೋದನ್ನು ಸಿಕ್ಕಾಪಟ್ಟೆ ಯೋಚನೆ ಮಾಡಿ 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 ಎಷ್ಟು ಯೋಚನೆ ಮಾಡಿದರೂ ಈ ವಾರ ನೀವು ಈ ಗೊಂದಲದಿಂದ ಆಚೆ ಬರಲು ಸಾಧ್ಯವಿಲ್ಲ. ಸೊ ದಯಮಾಡಿ ಸ್ವಲ್ಪ ಮಟ್ಟಿಗೆ ನೀವು ಸಮಾಧಾನಕರವಾಗಿದ್ದರೆ, ನಿಮಗೆ ನೀವು ಆಲೋಚನೆ ಮಾಡುವಂತಹ ಏನಿದೆ ಕೆಲಸ ಕಾರ್ಯ ಇರ್ಬೋದು, ಅಥವಾ ಯಾವುದು ಏನು ಮಾಡಬೇಕು ಅನ್ನೋದನ್ನು ಸಮಾಧಾನಕರವಾಗಿ ನೀವೇ ಯೋಚನೆ ಮಾಡ್ಬೋದು. ಆದರೆ ನೀವು ಯು ಆರ್ ಡ್ರಿವನ್ ಬೈ ಎಮೋಷನ್ಸ್. ಯೂಶಲಿ ಲಿಯೋಗಳು, ಯು ಹ್ಯಾವ್ ಅ ಹ್ಯೂಜ್ ಹಾರ್ಟ್, ಸೊ ಯು ಟ್ರೈ ಟು ಅಕಾಮಡೇಟ್ ಎವ್ರಿ ಒನ್ ಇನ್ ಸೈಡ್ ದ್ಯಾಟ್ ವಿಚ್ ಇಸ್ ನಾಟ್ ಪಾಸಿಬಲ್ ಅಲ್ವಾ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಾರ ಇದಾಗಿದೆ. ಸೊ ನಿಮ್ಮ ಒಂದು ಲಕ್ಕಿ ಕಲರ್ ಬಂದು 4, ಅದರ ಜೊತೆಗೆ ನಿಮ್ಮ ಲಕ್ಕಿ ಕಲರ್ ಬಂದು ಗ್ರೀನ್. ನೆಕ್ಸ್ಟ್ ಬಂದು ವರ್ಗೋ. ಓಕೆ, ವರ್ಗೋಸ್. ಏನನ್ನು ನೀವು ಕಳೆದುಕೊಂಡಿದ್ರಿ, ಅಥವಾ ಏನನ್ನು ನೀವು ಹುಡುಕ್ತಾ ಇದ್ರಿ, ಅಥವಾ ಏನಕ್ಕೋಸ್ಕರ ನೀವು ಕೆಲಸವನ್ನು ಮಾಡ್ತಾ ಇದ್ರಿ ಅಥವಾ ಹೊಡೆದಾಡ್ತಾ ಇದ್ರಿ ಇಷ್ಟು ದಿನ, ಅದು ಇವಾಗ ನಿಮಗೆ ದಕ್ಕುವಂತಹ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ನಿಮ್ಮ ಲಕ್ಕಿ ನಂಬರ್ ಬಂದು 2, ಅದರ ಜೊತೆಗೆ ನಿಮ್ಮ ಲಕ್ಕಿ ಕಲರ್ ಬಂದು ಆರೆಂಜ್. ಲಿಬ್ರಾ. ಲಿಬ್ರಾ ಈ ವಾರ ಸ್ವಲ್ಪ ಕಡಿಮೆ ಆಗುವಂತಹ ಏನು ಹೇಳ್ತಾರೆ, ಒಂದಿಷ್ಟು ಬೇಡದೆ ಇರುವಂತಹ ಸುದ್ದಿಗಳನ್ನು ನೀವು ಕೇಳಬಹುದು, ಒಂದಿಷ್ಟು ಕಲಹಗಳಿರಬಹುದು, ಒಂದಿಷ್ಟು ಅಪವಾದ ಬರುವಂತಹದ್ದು, ಒಂದಿಷ್ಟು ಭಯ ಭೀತಿ ಎಲ್ಲವೂ ಈ ವಾರ ಕಾಣಿಸ್ತಾ ಇದೆ. ಏನಾದರೂ ಸುಳ್ಳು ಹೇಳಿದರೆ ಅಥವಾ ಬೇಡದೆ ಇರುವಂಥ ಕೆಲಸ ಮಾಡಿದರೆ ಸಿಕ್ಕಾಕೊಳ್ಳುವಂತಹ ಭಯ ನಿಮ್ಮಲ್ಲಿ ಹೆಚ್ಚು ಕಾಣಿಸ್ತಾ ಇದೆ ಈ ವಾರ. ಸೊ ದಯಮಾಡಿ ಆ ಥರದ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ದಲ್ಲಿ ಒಂದಿಷ್ಟು ನೀವೇ ಸೆಲ್ಫ್ ರಿಯಲೈಸೇಷನ್ ಅಂತ ಮಾಡಿಕೊಂಡು ಏನು ತಪ್ಪು ಮಾಡಿದ್ದೀರಾ ಅದನ್ನು ಒಪ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈ ವಾರ ನಿಮಗೆ. ಸೊ ನಿಮ್ಮ ಲಕ್ಕಿ ನಂಬರ್ ಬಂದು 7, ಲಕ್ಕಿ ಕಲರ್ ಬಂದು ವೈಲೆಟ್. ಸ್ಕಾರ್ಪಿಯೋ ಈ ವಾರ ಸ್ಕಾರ್ಪಿಯೋಗೆ ಬಹಳಷ್ಟು ಒಳ್ಳೆಯ ವಾರವಾಗಲಿದೆ. ಮನೆಗೆ ಸಾಕಷ್ಟು ಬಂಧು ಮಿತ್ರರು ಬರುವಂತಹ ಸಮಯವಾಗಿದೆ. ಜೊತೆಗೆ ನಿಮಗೆ ಒಂದಿಷ್ಟು ಅಪ್ರಿಸಿಯೇಷನ್ ಸಿಗುವಂತಹ ವಾರ ಇದಾಗಿದೆ. ಅದು ಯಾರಿಂದ ಬೇಕಾದರೂ ಆಗಿರಬಹುದು, ನಿಮ್ಮ ಮನೆಯವರಿಂದ ಆಗಿರಬಹುದು, ಅಥವಾ ನಿಮ್ಮ ಒಂದು ಬಂಧು ಬಳಗದ ಕಡೆಯಿಂದ ಆಗಿರಬಹುದು, ನಿಮ್ಮ ಆಫೀಸಲ್ಲಾಗಿರಬಹುದು, ಎಲ್ಲಿ ಬೇಕಾದರೂ ಅದು ನಿಮಗೆ ಸಿಗಬಹುದು. ಸೊ ನಿಮ್ಮ ಲಕ್ಕಿ ನಂಬರ್ ಬಂದು 9 ಮತ್ತು ನಿಮ್ಮ ಲಕ್ಕಿ ಕಲರ್ ಬಂದು ಗೋಲ್ಡ್.
ನೆಕ್ಸ್ಟ್ ಸ್ಯಾಜಿಟೇರಿಯಸ್. ಸ್ಯಾಜಿಟೇರಿಯಸ್ ಒಂದಿಷ್ಟು ನಷ್ಟ ಅನುಭವಿಸ್ತೀರಾ, ಒಂದಿಷ್ಟು ಕೆಟ್ಟ ವಾರ್ತೆಗಳು, ಒಂದಿಷ್ಟು ಸುಖವಿಲ್ಲದ ಮಾತುಗಳನ್ನು ಸಹ ನೀವು ಕೇಳಬೇಕಾಗತ್ತೆ ಈ ವಾರ. ಏನಾದರೂ ಎಲ್ಲಾದರೂ ನೀವೇನಾದರೂ ಕೆಲಸ ಮಾಡಿ ಅದು ಅರ್ಧಂಬರ್ಧ ಆಗಿದ್ದರೆ ಅದು ಇನ್ಯಾರೋ ಪೂರ್ತಿಗೊಳಿಸಿ ಅದರಲ್ಲಿ ತಪ್ಪು ಬಂದರೆ ಬ್ಲೇಮ್ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ವಾರ. ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 7 ಮತ್ತು ನಿಮ್ಮ ಲಕ್ಕಿ ಕಲರ್ ಬಂದು ವೈಲೆಟ್. ಕೆಪ್ರಿಕಾನ್. ಕೇಪ್ರಿಕಾನ್ ಈ ವಾರ ಸಾಕಷ್ಟು ಧನಲಾಭವನ್ನು ನೀವು ನೋಡ್ತೀರಾ. ಆಭರಣ ಸಂಗ್ರಹ ಮಾಡುವಂತಹ ಕೆಲಸವನ್ನು ನೀವು ಮಾಡ್ತೀರಾ. ಎಲ್ಲಾದರೂ ಖರೀದಿ ಮಾಡಬೇಕಂತ ಇದ್ದರೆ ನೀವು ಆಭರಣವನ್ನು ನೀವು ಈ ವಾರ ಖರೀದಿ ಮಾಡುವಂತಹ ಸಾಧ್ಯತೆ ಇದೆ. ಹಾಗೂ ಕಳೆದು ಹೋದಂತಹ ಯಾವುದಾದರೂ ವಸ್ತು ಇದ್ದರೆ ಆ ಕಳೆದು ಹೋದಂತಹ ವಸ್ತುವನ್ನು ಸಹ ನೀವು ಈ ವಾರ ಪಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಮತ್ತು ಅಧಿಕವಾದ ಲಾಭ ಮತ್ತು ಜಯವನ್ನು ನೋಡ್ತೀರಾ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಪ್ರಾಫಿಟ್ ನೋಡ್ತೀರಾ, ಹೆಚ್ಚು ಒಂದು ವಿಕ್ಟರಿಯನ್ನು ಕೂಡ ನೀವು ನೋಡ್ತೀರಾ ಈ ವಾರ. ನಿಮ್ಮ ಲಕ್ಕಿ ನಂಬರ್ ಬಂದು 5 ಆ್ಯಂಡ್ ಲಕ್ಕಿ ಕಲರ್ ಇಸ್ ಸ್ಕೈ ಬ್ಲೂ. ಅಕ್ವೇರಿಯಸ್ ಹೇಗಿದೆ ಈ ವಾರ ಅಕ್ವೇರಿಯಸ್ಗೆ? ಓಕೆ, ಈ ವಾರ ಅಕ್ವೇರಿಯಸ್ಗೆ ಬಹಳಷ್ಟು ಸೋಂಬೇರಿತನ ಕಾಡಲಿದೆ. ಏನೂ ಬೇಡ, ಯಾವುದೂ ಬೇಡ ಅನ್ನುವಂಥ ಮನಸ್ಥಿತಿ, ಅದರ ಜೊತೆಗೆ ಒಂದಿಷ್ಟು ಬೇಡದೇ ಇರುವಂತಹ ಮಾತುಗಳನ್ನು ಸಹ ಕೇಳ್ತೀರಾ. ಜೊತೆಗೆ ಒಂದು ಸ್ವಲ್ಪ ನಷ್ಟ ಕೂಡ ಇದೆ. ಅಂದರೆ ಒಂದಿಷ್ಟು ಹಣವನ್ನು ನೀವೆಲ್ಲರೂ ಕಳ್ಕೋಬಹುದು ಅಥವಾ ಬೇಡದೇ ಇರುವಂತಹ ಖರ್ಚನ್ನು ನೀವು ಮಾಡಬಹುದು. ಇದೆಲ್ಲವೂ ನಿಮಗೆ ಚಿಂತೆಯನ್ನು ತಂದುಕೊಡುತ್ತೆ. ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 4 ಮತ್ತು ನಿಮ್ಮ ಲಕ್ಕಿ ಕಲರ್ ಬಂದು ಗ್ರೀನ್. ಪೈಸಸ್. ಓಕೆ, ಸೊ ಪೈಸಸ್ ಈ ವಾರ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟರೆ ಒಳ್ಳೆಯದ್ದು. ವೆದರ್ ಕೂಡ ಹಾಗೆ ಇದೆ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದಿಷ್ಟು ದೇಹಕ್ಕೆ ದಣಿವಾಗಬಹುದು, ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಅನ್ನಿಸಬಹುದು. ಒಂದಿಷ್ಟು ಅಷ್ಟೇನು ಹಿತ ಕೊಡಲಾರದ ವಾರವಾಗಿದೆ ನಿಮಗೆ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ. ನಿಮ್ಮ ಲಕ್ಕಿ ನಂಬರ್ ಬಂದು 7 ಮತ್ತು ನಿಮ್ಮ ಲಕ್ಕಿ ಕಲರ್ ಬಂದು ವೈಲೆಟ್. ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ.